ಇನ್ನೊಂದು ಕಡೆ ಎಸ್ಎಂ ಕೃಷ್ಣ ಸಮಯ ನೀಡಿದ್ರೆ ಇವತ್ತೇ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತೀನಿ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೃಷ್ಣರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಮೊದಲಿಗೆ ಭೇಟಿಯಾಗಿ ಚರ್ಚಿಸ್ತೀನಿ. ಅವರು ಬಿಜೆಪಿಗೆ ಬಂದ್ರೆ ನಮಗೆ ದೊಡ್ಡ ಶಕ್ತಿ ಬಂದಂತೆ ಅಂತ ಹೇಳಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಅವರು ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಸದಸ್ಯರಿಗೂ ರಾಜೀನಾಮೆ ಕೊಟ್ಟಿದ್ದಾರೆ. ನಾನಿವತ್ತು ಅವ್ರನ್ನ ಭೇಟಿ ಮಾಡಬೇಕು ಅಂತಿದ್ದೆ. ಅವರೇನೋ ಮಂಡ್ಯಕ್ಕೆ ಹೋಗಿದ್ದಾರಂತೆ. ನಾನು 5 ಗಂಟೆ ಮೇಲೆ ಡೆಲ್ಲಿಗೆ ಹೋಗ್ತೀನಿ, 4:15 ಮೇಲೆ. ಅಷ್ಟಲ್ಲಿ ಬಂದರೆ ಇವತ್ತು ಭೇಟಿ ಮಾಡಿದೆ. ಇವತ್ತು ನಿನ್ನೆ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಂದ ನಾನು ದೂರ ಇದ್ದೇನೆ, ಆದರೆ ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇರೋದಿಲ್ಲ ಅಂತ ಹೇಳೋದ್ರಿಂದ ಸಹಜವಾಗಿ ಅವರು ನಮ್ಮ ಜೊತೆಗೆ ಬರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ನೋಡೋಣ ಅವ್ರೇನು ತೀರ್ಮಾನ ತಗೊಂಡು. ಸರ್, ಅವರಿಗೆ ಯಾವ ರೀತಿಯ ಮನವೊಲಿಸ್ತೀರಿ? ಸ್ವಲ್ಪ ಬಂದ್ರೆ ಯಾವ ರೀತಿಯ ಅಧಿಕಾರ? ನಾನು ಅದು ಯಾವುದನ್ನು ಅವ್ರು ಯಾವುದೇ ಅಧಿಕಾರ ಸ್ಥಾನಮಾನ ಅಂತ ನಾನು ಹೇಳಿ ಅವ್ರನ್ನ ಹಗುರವಾಗಿ ಮಾತನಾಡೋಕೆ ನಾನು ಇಷ್ಟಪಡೋದಿಲ್ಲ. ಒಟ್ಟಿನಲ್ಲಿ ಮೊದಲು ಅವ್ರ ಜೊತೆ ಮಾತನಾಡ್ತೇನೆ, ಅವ್ರ ಮನಸ್ಸಲ್ಲಿ ಏನು ಭಾವನೆಗಳಿದೆ ಅಂತ ತಿಳ್ಕೊಳ್ತೇನೆ. ಮತ್ತೆ ಅವ್ರನ್ನ ಪಕ್ಷಕ್ಕೆ ನಾನು ಸ್ವಾಗತ ಮಾಡೋಕ್ಕೆ ಸಿದ್ಧ ಇದ್ದೇನೆ. ಅವ್ರು ಬಂದರೆ ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಂತ.